ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದರ ಹೆಸರು ವೆಜಿಟೇಬಲ್ ಸಾಗು. ಚಪಾತಿ ಜೊತೆ, ಪೂರಿ ಜೊತೆ ಬಹಳ ಚೆನ್ನಾಗಿರುತ್ತೆ. ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಸೇರಿ 1/4 kg ತೊಗೊಂಡು ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. 3 ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿ ಸೀಳಿಟ್ಟಿದ್ದೀನಿ. 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಟೊಮೆಟೊ, 1 ನಿಂಬೆಹಣ್ಣು ಹೋಳನ್ನ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಂತರ ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ, ಅರಿಶಿನ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ನಂತರ ರುಬ್ಬಕ್ಕೆ ಮಸಾಲೆಗಾಗಿ 2 ಈರುಳ್ಳಿ ದಪ್ಪ ಕಟ್ ಮಾಡ್ಕೊಳ್ಳಿ, 1 ಸ್ಪೂನ್ ಇಂಗು, 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಹಾಗೆ ಸಾಸಿವೆ, ಜೀರಿಗೆ, ಗಸಗಸೆ, ಅರಿಶಿನ 1/4 ಟೇಬಲ್ ಸ್ಪೂನು, 1 ಇಂಚ್ ಆಗುವಷ್ಟು ಚಕ್ಕೆ, 2 ಟೊಮೆಟೊ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ ನಂತರ ಒಂದು ಕುಕ್ಕರಲ್ಲಿ ನೀವೀಗಾಗಲೇ ತೊಳೆದು ಹೆಚ್ಚಿರೋ ತರಕಾರಿ ಅಂದರೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಯಾವುದೇ ತರಕಾರಿ ಬೇಕಾದ್ರೂ ಸೇರಿಸ್ಕೋಬೋದು ಇದಕ್ಕೆ. ಅಂದರೆ ನವಿಲುಕೋಸು, ಬಟಾಣಿ, ಡಬಲ್ ಬೀನ್ಸ್ ಏನು ಬೇಕಾದ್ರೂ ಈ ಟೈಮಲ್ಲೇ ಹಾಕ್ಕೊಳ್ಳಿ. ಹಾಕಿದ ನಂತರ 1/4 ಲೀಟ್ರ್ ನೀರು ಮತ್ತು 1/4 ಟೇಬಲ್ ಸ್ಪೂನು ಉಪ್ಪು ಹಾಕಿ 1 ವಿಸಿಲ್ ಕೂಗಿಸ್ಕೊಳ್ಳಿ ಕುಕ್ಕರ್ನ. ಕುಕ್ಕರ್ ಕೂಲಾಗೋ ಅಷ್ಟರಲ್ಲಿ ಒಗ್ಗರಣೆ ಮಾಡೋಣ. 1 ಪ್ಯಾನ್ ಕಾಯಕ್ಕಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಸಾಸಿವೆ, ಜೀರಿಗೆ 2 ಹಾಕಿದ ನಂತರ ನಾನಿಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ. ಉದ್ದಿನಬೇಳೆ ಹಾಕಿದ ನಂತರ 3 ಒಣಮೆಣಸಿನ್ಕಾಯಿನ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದಾದ ನಂತರ ಈಗಾಗಲೇ ಹೆಚ್ಚಿಟ್ಟಿರೋ ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಮತ್ತು ಸೀಳಿರೋ ಹಸಿಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು. ಫ್ರೆಂಡ್ಸ್, ಇದು ಬೇಸಿಗೆ ಸೀಸನ್ ಆದ್ದರಿಂದ ನೀವು ಯಾವುದೇ ತರಕಾರಿ ಆಗಲಿ ಒಗ್ಗರಣೆ ಐಟಮ್ಸ್ ಅಂದರೆ ಕಾಯಿ ಏನು ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿ ಹುರಿಯೋದ್ರಿಂದ ಭಾಳ ಬೇಗ ಕೆಡಲ್ಲ. ಐಟಮ್ ನೀವು ಪ್ರಿಸರ್ವ್ ಮಾಡ್ಕೋಬೋದಾಗತ್ತೆ. ಈಗ ಈರುಳ್ಳಿ ಒಂದು 4 ರಿಂದ 5 ನಿಮಿಷ ಫ್ರೈ ಆದಮೇಲೆ 1 ಕಪ್ ಕ್ಯಾಪ್ಸಿಕಮ್, ತೊಳೆದು ಹೆಚ್ಚಿರೋ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಅದು ಕೂಡ 3 ರಿಂದ 4 ನಿಮಿಷ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ತರಕಾರಿ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ, ಮತ್ತು ಉಪ್ಪಿನ ಅಂಶ ತರಕಾರಿಗೆ ಹಿಡಿಯುತ್ತೆ. ಅದರಿಂದ 1 ಟೇಬಲ್ ಸ್ಪೂನಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. 3-4 ಸತಿ ಆ್ಯಡ್ ಮಾಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೆ ಹುಳಿ ಟೊಮೆಟೊ, ಇದು ತೊಳೆದು ಕಟ್ ಮಾಡಿರೋ ಟೊಮೆಟೊ 1 ಕಪ್ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ 8 ರಿಂದ 10 ನಿಮಿಷನೇ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಪ್ಯಾನ್ನ ಇಳಿಸಿಟ್ಕೊಳ್ಳಿ. ಈಗ ರುಬ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ಈಗಾಗಲೇ ಹೇಳಿರೋ ಹಂಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಇಂಗು, ಕೊತ್ತಂಬರಿ, ಈರುಳ್ಳಿ, ಕಡಲೆ, ಸಾಸಿವೆ, ಚಕ್ಕೆ, ಟೊಮೆಟೊ, 1 ಕಪ್ ಕಾಯಿ ತುರಿ, 1/4 ಲೋಟ ನೀರು ಸೇರಿಸಿ 4 ರಿಂದ 5 ನಿಮಿಷ ರುಬ್ಬಬೇಕು. ಇಲ್ಲಿ ನೋಡಿ, ನಾನು ರುಬ್ಬಕ್ಕೆ ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೀರು ಹಾಕ್ಕೊಂಡು ರುಬ್ಕೊಂಡ ನಂತರ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಇದನ್ನು ನೀವು ಈ ಮಸಾಲೆನ ಈಗಾಗಲೇ ತರಕಾರಿ ಬೇಯಿಸಿಟ್ಟಿರೋದ್ರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ನಂತರ ನೋಡಿ, ಈಗಾಗಲೇ ಫ್ರೈ ಮಾಡಿಟ್ಟಿರೋ ತರಕಾರಿಗಳು ಅಂದರೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ದೀರಲ್ಲ, ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿ 4 ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಬೇಕು. ಹಸಿ ಇರುತ್ತೆ ಮಸಾಲೆ, ಸೊ ಚೆನ್ನಾಗಿ ಕುದಿಬೇಕು. ಇದು ಕುದೀತಾ ಗಟ್ಟಿ ಆಗುತ್ತೆ. ಹುರ್ಗಡ್ಲೆ ಇರೋದ್ರಿಂದ ಗಟ್ಟಿ ಆಗುತ್ತೆ ಸಾಗು ತನ್ನಿಂತಾನೆ. ಸೊ ಕೈ ಆಡೋ ನೆಸಿಟಿ ಇರಲ್ಲ, ದಪ್ಪ ಪಾತ್ರೆ ಇಟ್ಟಿರೋದ್ರಿಂದ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಇನ್ನೇನು ಒಲೆಯಿಂದ ಇಳಿಸೋ ಟೈಮ್ಗೆ ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡಿ. ಬಿಕಾಸ್ ನಾನು ಈಗಾಗಲೇ ಹೇಳ್ದಂಗೆ 3-4 ಸತಿ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಆ್ಯಡ್ ಮಾಡಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾನು 2 ರಿಂದ 3 ಟೇಬಲ್ ಸ್ಪೂನ್ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಕೂಡ ನೋಡಿಕೊಂಡು ಆ್ಯಡ್ ಮಾಡಿ. ಯಾಕಂದರೆ ಹುಳಿ ಟೊಮೆಟೊ ಹಾಕಿದ್ರೆ ನಿಂಬೆ ರಸ ಜಾಸ್ತಿ ಬೇಕಾಗಲ್ಲ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು, ಹುಳಿನ. ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ಬೋದು ಇದನ್ನು ನೀವು. ನೋಡಿ, ಸರ್ವಿಂಗ್ಗೆ ರೆಡಿಯಾಗಿದೆ. ನಾನು ಇಲ್ಲಿ ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಈ ಸಾಗು ಹೋಟೆಲ್ ಟೇಸ್ಟಲ್ಲೇ ಇರುತ್ತೆ ಫ್ರೆಂಡ್ಸ್.
ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈಸಿ ಆಗಲಿ ಅಂತ ಪೂರ್ತಿ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಸೊ ಈ ರೆಸಿಪಿ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಹೊಸ ರೆಸಿಪಿ ಜೊತೆ